ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತ್ರಿಗ್ರಾಹಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ತ್ರಿಗ್ರಾಹಿ ಯೋಗವು ಪ್ರಭಾವಶಾಲಿಯಾಗಿರುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಸುದ್ದಿಯನ್ನು ಗಳಿಸುವರು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು. ಜೊತೆಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಶುಭ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನ ಹಾಗೂ ಲಾಭ ದೊರಕುವುದು. ಆಗಸ್ಟ್ 3 ರಿಂದ ಆಗಸ್ಟ್ 9 ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರಿಗೆ ನಿಮ್ಮ ಜೀವನ ಬಹಳ ಚೆನ್ನಾಗಿ ಕಾಣಬಹುದು. ಆದರೆ ಈ ವಾರ ಇತ್ತೀಚೆಗೆ ನಡೆದ ಯಾವುದೋ ಘಟನೆಯ ಕಾರಣದಿಂದ ಒಳಗೊಳಗೆ ದುಃಖಿತ ಮತ್ತು ಬೇಸರಗೊಂಡಿರುತ್ತೀರಿ. ಚಂದ್ರ ರಾಶಿಯ ಪ್ರಕಾರ ಬೃಹಸ್ಪತಿಯು 9ನೇ ಭಾವದಲ್ಲಿರುವ ಕಾರಣ ಈ ವಾರದ ಆರಂಭದಲ್ಲೇ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಅದರಲ್ಲಿ ಆದ ಸುಧಾರಣೆಯಿಂದ ಚಂದ್ರ ರಾಶಿಯ ಪ್ರಕಾರ ಶನಿಯು 5ನೇ ಭಾವದಲ್ಲಿರುವ ಕಾರಣ ವಾರದ ಮಧ್ಯದಲ್ಲಿ ಅನೇಕ ಅಗತ್ಯ ವಸ್ತುಗಳನ್ನು ಖರೀದಿಸಲು ಸುಲಭವಾಗಲಿದೆ. ಇದರಿಂದ ನಿಮ್ಮ ಸುಖ ಸೌಲಭ್ಯಗಳಲ್ಲಿ ಹೆಚ್ಚಳ ಕಾಣಿಸಲಿದೆ. ಈ ವಾರ ನೀವು ನಿಮ್ಮ ಯಾವುದೋ ಹಳೆಯ ಸ್ನೇಹಿತ, ಸಂಗಾತಿ ಅಥವಾ ಪ್ರೇಮಿಯನ್ನು ಬೇರೆಯವರ ಜೊತೆ ಕಂಡು ಸ್ವಲ್ಪ ದುಃಖಿತರಾಗಬಹುದು. ಈ ಕಾರಣದಿಂದ ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನು ತಪ್ಪಿಸಿ ಒಂಟಿಯಾಗಿರಲು ಹೆಚ್ಚು ಇಷ್ಟಪಡುತ್ತೀರಿ. ವ್ಯಾಪಾರಿಗಳಿಗೆ ಇಡೀ ವಾರ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆದರೆ ಈ ಸಂದರ್ಭದಲ್ಲಿ ಈ ಸವಾಲುಗಳಿಂದ ಮುಂಬರುವ ಭವಿಷ್ಯದ ಬಗ್ಗೆ ಸಾಕಷ್ಟು ಕಲಿಯಲು ಸಾಧ್ಯವಾಗುತ್ತದೆ. ನಿಮ್ಮ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಪ್ರತಿ ವಿಷಯದಲ್ಲೂ ಅನುಕೂಲಕರ ಫಲಿತಾಂಶ ಸಿಗಲಿದೆ. ವಿಶೇಷವಾಗಿ ಮಧ್ಯಭಾಗದ ಸಮಯ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಅದೃಷ್ಟಶಾಲಿಯಾಗಿ ಪರಿಣಮಿಸಲಿದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಓದಿನ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿರಲಿದೆ. ಇದರಿಂದ ಉತ್ತಮ ಸಾಧನೆ ಮಾಡಿ ಶಿಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೀರಿ. ಆಗಸ್ಟ್ ಮೊದಲ ವಾರವು ಹಂಚಿಕೆಯ ಹಣಕಾಸು, ಹಠಾತ್ ಬೆಳವಣಿಗೆಗಳು ಮತ್ತು ಖಾಸಗಿಯಾಗಿ ಉಳಿದಿರುವ ವಿಷಯಗಳ ಸುತ್ತಲಿನ ಚಟುವಟಿಕೆಯನ್ನು ತರುತ್ತದೆ. ತೆರಿಗೆಗಳು, ವಿಮೆ, ಸಾಲಗಳು, ಪಿತ್ರಾರ್ಜಿತ ಅಥವಾ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೆಯಾದ ಹಣವನ್ನು ಒಳಗೊಂಡ ಪರಿಸ್ಥಿತಿಯನ್ನು ನೀವು ಅನುಭವಿಸುವಿರಿ ಮತ್ತು ಒಂದು ಪ್ರಮುಖ ನಿರ್ಧಾರಕ್ಕೆ ನಿಮ್ಮ ಗಮನ ಬೇಕಾಗುತ್ತದೆ. ಪಾಲುದಾರ ಅಥವಾ ಕುಟುಂಬ ಸದಸ್ಯರೊಂದಿಗೆ ಹಣಕಾಸಿನ ಚರ್ಚೆ ನಡೆಯುತ್ತದೆ. ಆದರೆ ಬಾಕಿ ಇರುವ ಪಾವತಿ ಅಥವಾ ಇತ್ಯರ್ಥವು ಪುನರಾವರ್ತಿತ ಅನುಸರಣೆಯ ನಂತರ ಮುಂದುವರಿಯುತ್ತದೆ. ನೀವು ಕಲಿತ ಜನರೊಂದಿಗೆ ನಿಮ್ಮ ಕೆಲವು ವೈಯಕ್ತಿಕ ಚಿಂತೆಗಳನ್ನು ಬಹಿರಂಗಪಡಿಸುತ್ತೀರಿ. ಹಣ ಅಥವಾ ಜವಾಬ್ದಾರಿಗಳ ಬಗ್ಗೆ ಭಿನ್ನಾಭಿಪ್ರಾಯವೂ ಉಂಟಾಗುತ್ತದೆ. ಆದರೆ ನೇರ ಸಂಭಾಷಣೆಯ ನಂತರ ಸಮಸ್ಯೆ ಸ್ಪಷ್ಟವಾಗುತ್ತದೆ. ದೀರ್ಘಕಾಲದ ಹಣಕಾಸಿನ ಕಾಳಜಿಯು ಅಂತಿಮವಾಗಿ ಒಂದು ನಿರ್ದಿಷ್ಟ ಹಂತವನ್ನು ತಲುಪುತ್ತದೆ. ನಿಮ್ಮ 10ನೇ ಮನೆಯನ್ನು ಸೂರ್ಯ ಪ್ರಚೋದಿಸುತ್ತಾನೆ. ಆದ್ದರಿಂದ ವೃತ್ತಿ ಮತ್ತು ವೃತ್ತಿಪರ ಜವಾಬ್ದಾರಿಗಳು ಬಹಳ ಮುಖ್ಯವಾಗುತ್ತವೆ. ಕೆಲಸದಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಇರುತ್ತದೆ. ಹಿರಿಯ ವ್ಯಕ್ತಿ ಅಥವಾ ಅಧಿಕಾರ ಹೊಂದಿರುವ ವ್ಯಕ್ತಿ ನಿಮ್ಮ ಸ್ಥಾನಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಭಾಗಿಯಾಗುತ್ತಾರೆ. ಸೂರ್ಯ ಒಂದು ದೊಡ್ಡ ಶಕ್ತಿ, ಆದ್ದರಿಂದ ನೀವು ಹೆಚ್ಚಿನ ಗೋಚರತೆಯನ್ನು ಪಡೆಯುವ ಸಾಧ್ಯತೆಗಳಿವೆ. ಬಾಕಿ ಇರುವ ಯೋಜನೆ, ಬಡ್ತಿ, ಪಾತ್ರ ಅಥವಾ ವೃತ್ತಿ ಸಂಬಂಧಿತ ನಿರ್ಧಾರದ ಬಗ್ಗೆ ನೀವು ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಕೆಲಸದ ಸ್ಥಳದ ಚರ್ಚೆ ನಡೆಯುತ್ತದೆ ಮತ್ತು ನಿಮ್ಮ ಕಾರ್ಯಕ್ಷಮತೆಗೆ ಅಧಿಕಾರದಲ್ಲಿರುವವರಿಂದ ಹೆಚ್ಚಿನ ಗಮನ ಸಿಗುತ್ತದೆ. ನಿಮ್ಮ ವೃತ್ತಿಪರ ದಿನಚರಿಯಲ್ಲಿ ಬದಲಾವಣೆಯೂ ಸಂಭವಿಸುತ್ತದೆ. ಆದರೆ ಒಂದು ಪ್ರಮುಖ ವೃತ್ತಿ ಜೀವನದ ವಿಷಯವು ನಿರಂತರ ಪ್ರಯತ್ನದ ನಂತರ ಅಂತಿಮವಾಗಿ ಮುಂದುವರಿಯುತ್ತದೆ. ಈ ವಾರ ನಿಮ್ಮ 12ನೇ ಮನೆಯಲ್ಲಿ ಶುಕ್ರ ಚಲಿಸುವುದರಿಂದ ಪ್ರಯಾಣ, ಖಾಸಗಿ ವೆಚ್ಚಗಳು ಮತ್ತು ದೂರದ ಸಂಪರ್ಕಗಳನ್ನು ಒಳಗೊಂಡ ಗಮನಾರ್ಹ ಬೆಳವಣಿಗೆ ಸಂಭವಿಸುತ್ತದೆ. ಪ್ರಯಾಣ, ವಸತಿ ಸೌಕರ್ಯ ಅಥವಾ ವೈಯಕ್ತಿಕ ಖರೀದಿಗೆ ಸಂಬಂಧಿಸಿದ ಖರ್ಚು ಉಂಟಾಗುತ್ತದೆ. ಆದರೆ ದೂರದ ವ್ಯಕ್ತಿಯು ಸಂದೇಶಗಳು ಅಥವಾ ಕರೆಗಳ ಮೂಲಕ ನಿಮ್ಮ ಜೀವನದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾನೆ. ವಿದೇಶಿ ಸಂಪರ್ಕವು ಆಹ್ಲಾದಕರ ಸುದ್ದಿಯನ್ನು ತರುತ್ತದೆ ಮತ್ತು ದೂರದ ಸ್ಥಳಕ್ಕೆ ಪ್ರಯಾಣವು ವೈಯಕ್ತಿಕ ಅಥವಾ ಖಾಸಗಿ ಕಾರಣಗಳಿಗಾಗಿ ಸಂಭವಿಸುತ್ತದೆ. ಗೌಪ್ಯ ಕೆಲಸದಲ್ಲಿ ತೊಡಗಿರುವವರು ಪರದೆಯ ಹಿಂದೆ ಸುಗಮ ಸಂವಹನವನ್ನು ನೋಡುತ್ತಾರೆ. ಆದರೆ ಒಂದು ಪ್ರಮುಖ ವಿಷಯವನ್ನು ಸಾರ್ವಜನಿಕ ಗಮನವಿಲ್ಲದೆ ಸದ್ದಿಲ್ಲದೆ ನಿರ್ವಹಿಸಲಾಗುತ್ತದೆ. ಖಾಸಗಿ ಸಭೆ ಅಥವಾ ವೈಯಕ್ತಿಕ ಸಂಭಾಷಣೆಯೂ ನಡೆಯುತ್ತದೆ. ಇದು ದೂರದಲ್ಲಿ ವಾಸಿಸುವ ಯಾರೊಂದಿಗಾದರೂ ಹೆಚ್ಚಿನ ನಿಕಟತೆಯನ್ನು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಬುಧವಾರದಂದು ಅಗತ್ಯವಿರುವ ಜನರಿಗೆ ಹಸಿರು ತರಕಾರಿ ಅಥವಾ ಹೆಸರು ಕಾಳನ್ನು ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ 3 ರಿಂದ ಆಗಸ್ಟ್ 9 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ.
ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.